ಕೇಜ್ರಿವಾಲ್ ಬಳಿಕ ದೆಹಲಿಗೆ ಯಾರು ಉತ್ತರಾಧಿಕಾರಿ ಆಗಬಹುದು? ಹಾಗಾದ್ರೆ ದೆಹಲಿಯಲ್ಲಿ ಅವಧಿಗೂ ಮುನ್ನವೇ ಎಲೆಕ್ಷನ್ ನಡೆಯುತ್ತಾ ಹಾಗಾದ್ರೆ ಅಂತ. ನವೆಂಬರ್ನಲ್ಲಿ ದೆಹಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತಾ? ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸ್ಥಾನಕ್ಕೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇನ್ನೆರಡು ದಿನದಲ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ ತಿಂಗಳಲ್ಲಿ ಅವಧಿಗೂ ಮುನ್ನವೇ ವಿಧಾನಸಭೆ ಚುನಾವಣೆಯ ಎಲೆಕ್ಷನ್ ನಡೆಯುತ್ತಾ ಅಂತ. ಇನ್ನೆರಡು ದಿನಗಳಲ್ಲಿ ಶಾಸಕಾಂಗ ಸಭೆಯನ್ನ ನಡೆಸ್ತಾರೆ. ಆಪ್ ವತಿಯಿಂದ ಆಪ್ ಪಕ್ಷದಲ್ಲಿರುವಂತಹ ಎಲ್ಲಾ ಮುಖಂಡರು ಕೂಡ ಸಭೆ ನಡೆಸ್ತಾರೆ. ಇನ್ನೆರಡು ದಿನಗಳಲ್ಲಿ ಸಿಎಂ ಯಾರು ಅಂತ ಕೂಡ ಘೋಷಣೆ ಆಗಬಹುದು. ನವೆಂಬರ್ ತಿಂಗಳಲ್ಲಿ ಚುನಾವಣೆಯನ್ನ ಬಯಸಿದ್ದಾರೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು. ಅಂದ್ರೆ ಈಗ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಆಗಿರೋದ್ರಿಂದ ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು ಸದ್ಯಕ್ಕೆ ಇಷ್ಟೆಲ್ಲ ಕಂಡೀಷನ್ ಮೂಲಕ ಸಿಎಂ ಆಗಿ ಅಧಿಕಾರ ಚಲಾಯಿಸೋದ್ರ ಬದಲು, ಸಿಎಂ ಆಗಿ ಕುರ್ಚಿಯಲ್ಲಿ ಇರೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ಕೂರಿಸಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಅವ್ರು ಹೇಳಿದ್ದಾರೆ, ನವೆಂಬರ್ ತಿಂಗಳಲ್ಲಿ ನಾನು ಮತ್ತೆ ನಿಮ್ಮ ಆಶೀರ್ವಾದವನ್ನ ಪಡ್ಕೊಳ್ತೀನಿ, ಜನರ ಆಶೀರ್ವಾದವನ್ನ ಪಡ್ಕೊಂಡು ಮತ್ತೆ ಮರಳಿ ಬರ್ತೀನಿ ಅಂತ ಕೂಡ ಅವರು ಈ ಭಾಷಣವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ನಡಿಬಹುದಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಎಲೆಕ್ಷನ್ ನಡೆದ್ರೆ ಯಾರು ಅಭ್ಯರ್ಥಿ ಆಗಿ ಕಂಟೆಸ್ಟ್ ಮಾಡ್ತಾರೆ, ಜೊತೆಗೆ ಸಿಎಂ ಆಗುವಂತ ಅಭ್ಯರ್ಥಿ ಯಾರು ಇರಬಹುದು, ಯಾರ್ಯಾರು ರೇಸ್ನಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗಾಗಲೇ ಅವರ ಬೆಂಬಲಿಗರು ಅನೇಕರಿದ್ದಾರೆ. ಅವರ ಪರವಾಗಿ ಧ್ವನಿ ಎತ್ತಿದಂತವರಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ಅವರು ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಅವರ ಪರವಾಗಿ ಪದೇ ಪದೇ ಧ್ವನಿ ಎತ್ತುತ್ತಾ ಇದ್ದಂಥದ್ದು ಅತೀಶ್ ಅವರು. ಅವರ ಹೆಸರು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರನ್ನ ತೆಗೆದುಕೊಳ್ಬಹುದು. ಅಂದ್ರೆ ಈ ಒಂದು ಸಿಎಂ ರೇಸ್ಗೆ ಸಂಬಂಧಪಟ್ಟಂತೆ ನೋಡ್ಬೇಕಾಗುತ್ತೆ ದೆಹಲಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗಬಹುದು ಅಂತ. ಯಾಕೆಂದ್ರೆ ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿರುವಂತ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಆಗಿದ್ರು. ರಾಜೀನಾಮೆ ಕೊಡದೇನೆ ಅವರು ಜೈಲಲ್ಲೇ ಇದ್ರು. ಅವರ ಮೇಲೆ ಗಂಭೀರವಾದಂತ ಆರೋಪ ಬಂದಿದ್ರು ಕೂಡ ಅವರು ರಾಜೀನಾಮೆ ಕೊಡ್ಲಿಲ್ಲ. ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೋರಾಟ ಮಾಡ್ತಿದ್ರು. ಸದ್ಯಕ್ಕೆ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಇನ್ನು ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು ದೆಹಲಿಯಲ್ಲಿ ಅನ್ನುವಂತ ಕುತೂಹಲ ಸದ್ಯಕ್ಕೆ ಶುರುವಾಗಿದೆ.